ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇವತ್ತಿನ ಸ್ಪೆಷಲ್ ರೆಸಿಪಿ ಪೋರ್ಕ್ ಬಪಾತ್. ಮಂಗಳೂರಿದ್ದು ಸ್ಪೆಷಲ್ ರೆಸಿಪಿ ಇದು. ಮಂಗಳೂರಲ್ಲಿ ಎಲ್ಲಿ ಹೋದರೂ ಪೋರ್ಕ್ ಬಪಾತ್ ಸಿಗುತ್ತೆ, ಆದರೆ ಇದು ನಂದು ನೈಸರ್ಗಿಕವಾಗಿರುವಂಥ ರೆಸಿಪಿ ಮತ್ತು ಇದು ನಾನೇ ಕ್ರಿಯೇಟ್ ಮಾಡಿದಂಥ ರೆಸಿಪಿ. ತುಂಬ ಒಳ್ಳೆಯದಾಗಿ ಇದರಲ್ಲಿ ನಾನು ಯಾವುದೇ ಕೆಮಿಕಲ್ ಫ್ಲೇವರಿಂಗ್ ಟೇಸ್ಟ್ ಪೌಡರ್ ಯಾವುದನ್ನು ಯೂಸ್ ಮಾಡಲಿಲ್ಲ. ಅದಕ್ಕೋಸ್ಕರ ಈ ರೆಸಿಪಿಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಇದಕ್ಕೆ 2 kg ಅಷ್ಟು ಪೋರ್ಕನ್ನು ತಂದಿದ್ದೇನೆ. ಈ ಪೋರ್ಕನ್ನು ಹೀಗೆ ತುಂಬ ಸಣ್ಣದಾಗಿ ಕಟ್ ಮಾಡಬೇಕಾಗತ್ತೆ. ದೊಡ್ಡದಾಗಿ ಕಟ್ ಮಾಡಬೇಡಿ, ಅದು ತಿನ್ನುವಾಗ ಅಷ್ಟು ಒಳ್ಳೆಯದಾಗಲ್ಲ. ನಾನು ತೋರಿಸಿದಾಗೆ ಇಷ್ಟು ದೊಡ್ಡ ಮಾಡಬೇಕು. ಇದಕ್ಕೆ ಮಸಾಲ ಮಾಡಬೇಕಾಗತ್ತೆ. ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಕರಿಮೆಣಸು, ತೆಕ್ಕೆ, ಲವಂಗ, ಅರಸಿನ ಹುಡಿ, ಹುಣಸೆ ಹುಳಿ ಮತ್ತು ಒಣಮೆಣಸು, ಕಾಶ್ಮೀರಿ ಚಿಲ್ಲಿ, ಒಣಮೆಣಸನ್ನು ಹಾಕಬೇಕಾಗತ್ತೆ. ಮತ್ತು ಇದನ್ನು ಹಾಕಿ ಪೇಸ್ಟ್ ಮಾಡಿ. ಜಾಸ್ತಿ ನೀರು ಹಾಕಬೇಡಿ, ತುಂಬ ದಪ್ಪವಾದಂಥ ಪೇಸ್ಟ್ ಬೇಕು. ಮತ್ತು ಇದಕ್ಕೆ ನಾನು ಹೋಲ್ ಗರಂ ಮಸಾಲವನ್ನು ಹಾಕ್ತಾಯಿದ್ದೇನೆ, ಲವಂಗವನ್ನು ಹಾಕ್ತಾಯಿದ್ದೇನೆ. ನೋಡಿ, ಇದು 2 ಕಿಲೋ ಹಂದಿ ಮಾಂಸಕ್ಕೆ ಒಂದು 50ರಿಂದ 60 ಗ್ರಾಮ್ಸಷ್ಟು ಇದು ಬೇಕಾಗುತ್ತೆ, ಲವಂಗ. ಮತ್ತು ತೆಕ್ಕೆಯನ್ನು ಹಾಕ್ತಿದ್ದೇನೆ, ಅದೊಂದು ಸ್ವಲ್ಪ ಹುಡಿ ಮಾಡಬೇಕಾಗತ್ತೆ. ನಾನು ಕೈಯಲ್ಲಿ ಅದನ್ನು ಮಾಡ್ತಿದ್ದೇನೆ. ಇದು ತೆಕ್ಕೆನೂ ಒಂದು 50ರಿಂದ 60 ಗ್ರಾಮ್ಸಷ್ಟು ಹಾಕಿ, ಯಾಕಂದರೆ 2 ಕಿಲೋ ಹಂದಿ ಮಾಂಸ ಇದೆ. ಈ ಥರ ಹಾಕಿ ಇದಕ್ಕೆ ನಾನು ಅರಸಿನ ಹುಡಿಯನ್ನು ಹಾಕ್ತಿದ್ದೇನೆ, 2 ಟೀ ಸ್ಪೂನಷ್ಟು ಹಾಕಿ, ಯಾಕಂದರೆ ಅರಸಿನ ಹುಡಿ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಹುಳಿಯನ್ನು ಹಾಕ್ತಿದ್ದೇನೆ, ಹುಣಸಿನ ಹುಳಿ. ಇಡಿಯನ್ನು ಹಾಕಿ ಅದು ಕುಕ್ ಆಗುವಾಗ ಅದರೊಟ್ಟಿಗೆ ಅದು ಮೆಲ್ಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಈ ಥರ ಹಾಕಿ, ಮತ್ತು ನಾನು ಆ ಪೇಸ್ಟ್ ಮಾಡಿದಂಥನ್ನು ಹಾಕ್ತಾಯಿದ್ದೇನೆ. ಇದು ಮಸಾಲ ಈ ಥರ ದಪ್ಪದಾಗಿರಬೇಕು ಮತ್ತು ಕೆಂಪದಾಗಿರಬೇಕು. ನಾನು ಇದರಲ್ಲಿ ಯಾವುದೇ ಕಲರಿಂಗ್ ಯೂಸ್ ಮಾಡಲಿಲ್ಲ. ಇದು ನನ್ನ ನೈಸರ್ಗಿಕವಾಗಿರುವಂಥ ಆರೋಗ್ಯಕರವಾದಂಥ ರೆಸಿಪಿ. ಇದು ನನ್ನ ಮೆಣಸಿಂದ ಈ ಥರ ಕಲರ್ ಬರ್ತಾಯಿದೆ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ನಾನು ಹೇಳಿದ ಹಾಗೆ. ಮತ್ತು ಇದು ರೆಸಿಪಿನ ಆರೋಗ್ಯಕರವಾದಂಥ ಮತ್ತು ನಾನೇ ಕ್ರಿಯೇಟ್ ಮಾಡಿದಂಥ ರೆಸಿಪಿ. ಈ ಥರ ನಿಮಗೆ ಎಲ್ಲಿ ಸಿಗಾಕಿಲ್ಲ. ಇಂಟರ್ನೆಟ್ಟಲ್ಲಿ ಹುಡುಕಿದ ಪೋರ್ಕ್ ಬಪಾತ್ ರೆಸಿಪಿ ಇದೆ, ಆದರೆ ಈ ಥರದ್ದು ನಿಮಗೆ ಸಿಗಾಕಿಲ್ಲ. ಯಾಕಂದರೆ ನೋಡಿ, ನಾನು ಮೊದಲೇ ಇದನ್ನು ಮಸಾಲೆ ಎಲ್ಲ ಹಾಕಿ ಅದನ್ನು ಹಾಫ್ ಕುಕ್ ಮಾಡ್ತಿದ್ದೆ, ಮತ್ತು ಬೇರೆ ಇಂಗ್ರೀಡಿಯೆಂಟ್ ಹಾಕ್ತೇನೆ. ಅದಕ್ಕೋಸ್ಕರ ನೀವು ರೆಸಿಪಿ ಹುಡುಕಿದ ಬೇರೆ ಸಿಗುತ್ತದೆ, ಆದರೆ ಈ ಥರ ನಾನು ಕ್ರಿಯೇಟ್ ಮಾಡಿದಂಥ ರೆಸಿಪಿ ನಿಮಗೆ ಸಿಗಾಕಿಲ್ಲ. ನೋಡಿ, ಈಗ ಸ್ವಲ್ಪ ಗ್ಯಾಸ್ ಆನ್ ಮಾಡಿ, ಆದರೆ ಅದಕ್ಕೆ ನಾನು ಉಪ್ಪನ್ನು ಈಗಲೇ ಹಾಕ್ತಿದ್ದೇನೆ. ಮುಂಚೆ ಹೇಳಿದ ಹಾಗೆ ಉಪ್ಪು ಬೇಗ ಹಾಕಿದರೆ ಒಳ್ಳೆಯದು, ಅದು ಹಸಿ ಇರುವಾಗ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನಿಮಗೆ ಈಗ ಎಷ್ಟು ಬೇಕೋ ಅಷ್ಟು ಹಾಕಿ, ಮತ್ತೆ ಬೇಕಾದರೆ ಉಪ್ಪನ್ನು ಅಡ್ಜಸ್ಟ್ ಮಾಡಬೇಕು ಫಿನಿಶಿಂಗ್ ಮಾಡುವಾಗ. ಈ ಥರ ಹಾಕಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆನ್ ಮಾಡಿ ಸಣ್ಣದಾಗಿ ಇಡಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕಂದರೆ ಇದರಲ್ಲಿ ನೀರು ಇಲ್ಲ. ಅದರದ್ದೇ ನೀರಿಂದ ನಾವು ಕುಕ್ ಮಾಡಬೇಕಾಗತ್ತೆ. ಯಾವುದೇ ನೀರನ್ನು ಹಾಕಬೇಡಿ ಪ್ಲೀಸ್. ಮತ್ತು ಈರುಳ್ಳಿಯನ್ನು ಕಟ್ ಮಾಡಬೇಕಾಗತ್ತೆ. 2 ಕಿಲೋ ಈರುಳ್ಳಿ ಬೇಕಾಗುತ್ತೆ. ಮತ್ತು ಒಂದು ಬೆಳ್ಳುಳ್ಳಿ 50, ಶುಂಠಿ 50 ಗ್ರಾಮ್ಸ್, ಮತ್ತು ಹಸಿಮೆಣಸು 50 ಗ್ರಾಮ್ಸ್. ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ, ದೊಡ್ಡದಾಗಿ ಕಟ್ ಮಾಡಬೇಡಿ. ಎಷ್ಟು ದೊಡ್ಡ ಮಾಂಸವನ್ನು ನೀವು ಕಟ್ ಮಾಡಿದ್ದೀರಿ ಅಷ್ಟೇ ದೊಡ್ಡದಾಗಿ ಈರುಳ್ಳಿಯನ್ನು ಕಟ್ ಮಾಡಿ, ಈ ಥರ ನಾನು ತೋರಿಸಿದ ಹಾಗೆ. ಯಾಕೆಂದರೆ ಅದು ಬೇಗ ಕುಕ್ ಆಗಲಿಕ್ಕೆ ಒಳ್ಳೆಯದು, ಮತ್ತು ತಿನ್ನುವಾಗಲೂ ಅದು ಬಾಯಿಗೆ ಸಿಗಲ್ಲ ದೊಡ್ಡದಾಗಿ ಕಟ್ ಮಾಡಿದರೆ. ಈ ಥರ ಸಣ್ಣದಾಗಿ ಕಟ್ ಮಾಡಿ ನಾನು ತೋರಿಸಿದ ಹಾಗೆ ತುಂಬ ಒಳ್ಳೆಯದು. ಮತ್ತು ಈ ಥರ ತುಂಬ ಸುಲಭವಾಗಿ ಇರುವಂಥ ರೆಸಿಪಿ. ಇದಕ್ಕೆ ಜಾಸ್ತಿ ಖರ್ಚಿಲ್ಲ, ಎಲ್ಲ ಮನೆಯಲ್ಲಿ ಇರುತ್ತೆ. ನಿಮ್ಮ ಮನೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ ನಿಮ್ಮ ಮನೆಯಲ್ಲಿ ಇರುತ್ತೆ, ಅದನ್ನು ಯೂಸ್ ಮಾಡಿ. ಈ ಥರ ನೋಡಿ, ಈ ಥರ ಕಟ್ ಮಾಡಿ. ನೋಡಿ, ನಾನು ಈಗ ಓಪನ್ ಮಾಡಿ ನೋಡ್ತೇನೆ. ನಡಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, 30% ಅಷ್ಟು ಕುಕ್ ಆಗಿದೆ ಇದು. ಯಾಕೆಂದರೆ ಇದರಲ್ಲಿ ನಾವು ಯಾವುದೇ ನೀರನ್ನು ಹಾಕ್ತಾಯಿಲ್ಲ, ಅದಕ್ಕೋಸ್ಕರ ನಡಿನಲ್ಲಿ ಮಿಕ್ಸ್ ಮಾಡ್ತಲ್ಲಿ ಇರಲಿ, ಅದರಲ್ಲಿ ಇಲ್ಲದ್ರೆ ಅದು ಅಡಿ ಹಿಡಿಬೋದು. ಅದಕ್ಕೋಸ್ಕರ ನಾನು ನಡಿನಲ್ಲಿ ಮಿಕ್ಸ್ ಮಾಡ್ತೇನೆ. ನೀವು ಈ ಥರ ಮಾಡಿ ನೋಡಿ. ಒಂದು 30% ಅಷ್ಟು ಕುಕ್ ಆಗಿದೆ. ಮತ್ತು ಪುನಃ ಮುಚ್ಚಳವನ್ನು ಹಾಕಿ ಇನ್ನೊಂದು 10 ನಿಮಿಷ ಕುಕ್ ಮಾಡಿ ಬೆಳ್ಳುಳ್ಳಿಯನ್ನು ಕಟ್ ಮಾಡ್ತಾಯಿದ್ದೇನೆ. ನೋಡಿ, ಈ ಥರ ಕಟ್ ಮಾಡಿ, ಮತ್ತು ಶುಂಠಿಯನ್ನು ಈ ಥರ ಚಾಪ್ ಮಾಡಿ, ಮತ್ತು ಬೆಳ್ಳುಳ್ಳಿ ನೋಡಿ, ಮನೆಯಲ್ಲಿ ಯಾರು ಅಜ್ಜಿಂದಿರು ಇದ್ದರೆ ಅವ್ರಿಗೆ ಸಿಪ್ಪೆ ತೆಗಿಬೋದು. ಮತ್ತು ನಾನು ಈ ಹಸಿಮೆಣಸನ್ನು ಕಟ್ ಮಾಡೋದಿಲ್ಲ. ಪುನಃ ಓಪನ್ ಮಾಡಿ ನೋಡುವ. ಇದು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ, ಇದು 50% ಅಷ್ಟು ಕುಕ್ ಆಗಿದೆ. ಇದು ನೋಡಿ, ಈ ಥರ ಕುಕ್ ಆಗಬೇಕು. ಸ್ವಲ್ಪ ಮಿಕ್ಸ್ ಮಾಡಿ, ಮತ್ತು ಇದಕ್ಕೆ ಈರುಳ್ಳಿಯನ್ನು ಇನ್ನೂ ಎಲ್ಲ ಸಾಮಗ್ರಿಗಳನ್ನು ಹಾಕಬೇಕಾಗತ್ತೆ. ಈರುಳ್ಳಿಯನ್ನು ಹಾಕಿ ಎಲ್ಲ 2 ಕಿಲೋ ಅಷ್ಟು ಎಷ್ಟು ಕಟ್ ಮಾಡಿದರೆ ಅಷ್ಟು ಹಾಕಿ ಇದಕ್ಕೆ, ಗೊತ್ತಾಯ್ತಾ? ಆದಮೇಲೆ ಇದಕ್ಕೆ
ಹಾಕಿ ನಾನು ಶುಂಠಿಯನ್ನು ಹಾಕ್ತಿದ್ದೇನೆ. ಚಾಪ್ ಮಾಡಿದಂಥ ಎಲ್ಲ ಅದು 50 ಗ್ರಾಮ್ಸ್ ಶುಂಠಿಯನ್ನು ಎಲ್ಲವನ್ನು ಹಾಕಿ ಈ ಥರ. ಮತ್ತು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಬೆಳ್ಳುಳ್ಳಿ ಈ ಥರ ಕಟ್ ಮಾಡಿ ನಾನು ಸೇಮ್ ಸೈಜಲ್ಲಿ ಕಟ್ ಮಾಡಿದ್ದೇನೆ. ಎಲ್ಲ ಅದರ ಪೂರ್ತಿಗೆ ಮಾಡಿದ್ದೇನೆ. ನಾನು ಹಸಿಮೆಣಸನ್ನು ಕಟ್ ಮಾಡೋದಿಲ್ಲ, ಯಾಕೆಂದರೆ ಮನೆಯಲ್ಲಿ ಮಗು ಇದೆ, ಅವನು ಖಾರ ತಿನ್ನೋದಿಲ್ಲ. ಹಂದಿಮಾಂಸ ಖಾರ ಮಾಡಿದಷ್ಟು ಒಳ್ಳೆಯದು. ಇದು ಸ್ವಲ್ಪ ನೀವು ಖಾರ ಮಾಡಿ, ಅದು ತಿನ್ನಲಿಕ್ಕೆ ತುಂಬ, ಮನೆಯಲ್ಲಿ ಮಗು ಇದ್ದರೆ ಖಾರ ಮಾಡಬೇಡಿ, ನಾನು ಮಾಡ್ತಾಯಿಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಇದನ್ನೊಂದು ಇನ್ನೂ ಒಂದು 10ರಿಂದ 15 ನಿಮಿಷ ತಾಗತ್ತೆ ಕುಕ್ ಆಗಲಿಕ್ಕೆ, ಫುಲ್ ಕುಕ್ ಆಗಲಿಕ್ಕೆ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಈ ಥರ ಇಡಿ, ಮುಚ್ಚಳ ಹಾಕಿ ಒಂದು 10 ನಿಮಿಷ ಕುಕ್ ಮಾಡಿ ಪುನಃ ಒಮ್ಮೆ ನಾವು ಓಪನ್ ಮಾಡಿ ನೋಡುವ. ಇದು ನೋಡಿ ಈ ಥರ ಕವರ್ ಮಾಡಿ ಓಪನ್ ಮಾಡಿ ನೋಡುವ. ಅದು ನೋಡಿ 75ಇಂದ 80% ಅಷ್ಟು ಇದು ಕುಕ್ ಆಗಿದೆ. ಪುನೊಮ್ಮೆ ಮಿಕ್ಸ್ ಮಾಡಿ ಬೇಕಾಗುತ್ತದೆ, ಯಾಕೆಂದರೆ ನಾನು ಮುಂಚೆನೇ ಹೇಳಿದ್ದೇನೆ ಇದರಲ್ಲಿ ನಾನು ಯಾವುದೇ ನೀರನ್ನು ಹಾಕಲಿಲ್ಲ, ಅದರದ್ದೇ ನೀರಿಂದ ಕುಕ್ ಮಾಡಬೇಕಾಗುತ್ತೆ. ಅದರಿಂದ ನಾವು ನಡುವಿನಲ್ಲಿ ಇದನ್ನು ಓಪನ್ ಮಾಡಿ ಮಿಕ್ಸ್ ಮಾಡಲೇಬೇಕು. ಇನ್ನೊಂದು 5ರಿಂದ 10 ನಿಮಿಷ ಆಗುತ್ತೆ ಇದು ಫೈನಲ್ ರೆಡಿ ಆಗಲಿಕ್ಕೆ. ನೋಡಿ ಈ ಥರ ಪುನೊಮ್ಮೆ ಮುಚ್ಚಳ ಹಾಕಿ ನೋಡಿ ಸ್ನೇಹಿತರೆ, ಇದು ರೆಡಿಯಾಗಿದೆ. ಪೋರ್ಕ್ ಬಾಪಾದ್ ನಮ್ಮದು ರೆಡಿಯಾಗಿದೆ. ಹೇಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಾಯಲ್ಲಿ ನೀರು ಬರ್ತಾ ಇದೆ ನೋಡುವಾಗ, ಈಗಲೇ ತಿನ್ನುವ ಅಂತ ಆಗ್ತಾಯಿದೆ. ನೋಡಿ ನಾನು ತೋರಿಸ್ತಿದ್ದೇನೆ ಹೇಗೆ ಎಷ್ಟು ಕುಕ್ ಮಾಡಬೇಕಂತ. ನಾನೊಂದು ಬೆರಳಲ್ಲಿ ತೆಗೆದು ನಿಮಗೆ ಒತ್ತಿ ತೋರಿಸ್ತಾ ಇದ್ದೇನೆ. ಎಷ್ಟು ನೋಡಿ ಈ ಥರ ಇಷ್ಟು ಮೆದುವಾಗಿರಬೇಕಾಗತ್ತೆ, ಇಷ್ಟು ಕುಕ್ ಆಗಬೇಕು. ಎಷ್ಟು ಒಳ್ಳೆ ಕುಕ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಮತ್ತು ಒಂದು ಪ್ಲೇಟಲ್ಲಿ ಹಾಕಿ ನಾನು ತೋರಿಸ್ತಾ ಇದ್ದೇನೆ. ನೀವು ಇದರಲ್ಲಿ ಹೇಗೂ ಪ್ರೆಸೆಂಟೇಷನ್ ಮಾಡ್ಬೋದು. ನಾನು ಈ ಪ್ಲೇಟಲ್ಲಿ ಹಾಕಿ ನಿಮಗೆ ತೋರಿಸ್ತೇನೆ. ನೋಡಿ ತುಂಬ ಒಳ್ಳೆಯಾಗಿ ಬಾಯಲ್ಲಿ ನೀರು ಬರ್ತಾಯಿದೆ, ಈಗಲೇ ತಿನ್ನುವ ಅಂತ ಆಗ್ತಾಯಿದೆ. ಇದನ್ನು ನೀವು ಯಾವುದರಲ್ಲೂ ಹಾಕಿ ತಿನ್ಬೋದು, ಅಂದರೆ ದೋಸೆ, ನೀರು ದೋಸೆ, ಇಡ್ಲಿ, ಬ್ರೆಡ್, ಇಲ್ಲದೆ ಅನ್ನದ ಜೊತೆಗೂ ತಿನ್ಬೋದು. ಮತ್ತು ನಾನು ಇದಕ್ಕೆ ಗಾರ್ನಿಷಿಂಗ್ ಮಾಡ್ತಾಯಿದ್ದೇನೆ. ನೋಡಿ ಈ ಥರ ಗಾರ್ನಿಷಿಂಗ್ ಮಾಡ್ತಾಯಿದ್ದೇನೆ ಈರುಳ್ಳಿಯೊಂದಿಗೆ. ಜಾಸ್ತಿಯಾಗಿ ನಾವು ಅದಕ್ಕೆ ಯಾವುದು ಸಾಮಗ್ರಿಗಳನ್ನು ಬಳಸ್ತೇವೆ ಅದರಿಂದಲೇ ಗಾರ್ನಿಷಿಂಗನ್ನು ಮಾಡ್ಬೋದು. ಹೋಟೆಲಲ್ಲಿ ಹೋದರೂ ನಿಮಗೆ ನೋಡಿ, ನಿಮ್ಮ ಏನು ಡಿಶ್ ಆರ್ಡರ್ ಮಾಡಿ ಅವರು ಅದು ಏನು ಬಳಸ್ತಾರೆ ಅದರಿಂದಲೇ ಗಾರ್ನಿಷ್ ಮಾಡ್ತಾಯಿದ್ದಾರೆ. ನಾನು ಈರುಳ್ಳಿಯ ರಿಂಗನ್ನು ಹಾಕ್ತಿದ್ದೇನೆ ಮತ್ತು ಈ ಥರ ಪ್ಲೇಟಿಂಗ್ ಪ್ರೆಸೆಂಟೇಷನ್ ಮಾಡ್ತಾಯಿದ್ದೇನೆ. ನಿಮಗೆ ಹೇಗೆ ಥರ ಬೇಕು ಆ ಥರ ಮಾಡ್ಬೋದು. ಮತ್ತು ಇದಕ್ಕೆ ಹಸಿಮೆಣಸನ್ನು ಇಡ್ತಾಯಿದ್ದೇನೆ. ಹಸಿಮೆಣಸನ್ನು ನಾವು ಬಳಸಿದ್ದೇವೆ, ಅದಕ್ಕೋಸ್ಕರ ಈ ಥರ ಹಸಿಮೆಣಸನ್ನು ನಾನು ಇಡ್ತಾಯಿದ್ದೇನೆ. ನಿಮಗೆ ಮನೆಯಲ್ಲಿ ಏನು ಫಂಕ್ಷನ್ ಇದ್ದರೆ, ಹಬ್ಬ ಏನು ಇದ್ದರೂ ಗೆಟ್ ಟುಗೆದರ್, ಇದನ್ನು ಮಾಡಿ ಟ್ರೈ ಮಾಡಿ. ಹೋಟೆಲಲ್ಲಿ ಹೋಗಿ ಅಷ್ಟು ಹಣ ಕೊಟ್ಟು ಹೊಟ್ಟೆ ತುಂಬ ತಿನ್ನಲಿಕ್ಕೆ ಸಿಗೋದಿಲ್ಲ. ಅದೇ ಅರ್ಧ ಹಣದಿಂದ ನೀವು ತಂದು ಮನೆಯಲ್ಲಿ ಮಾಡಿ ಹೊಟ್ಟೆ ತುಂಬ ತಿನ್ಬೋದು ಎಲ್ಲರೂ. ನೋಡಿ ಈ ಥರ ಗಾರ್ನಿಷ್ ಮಾಡಿ. ಮತ್ತು ನಾನು ಹೇಳಿದ ಹಾಗೆ ಇದರಲ್ಲಿ ನಾನು ಯಾವುದೇ ಕೆಮಿಕಲನ್ನು ಬಳಸ್ತಾ ಇಲ್ಲ, ಯಾವುದೇ ಫ್ಲೇವರಿಂಗ್ ಏನಿಲ್ಲ, ಎಲ್ಲ ಸಾಮಗ್ರಿ ಮನೆಯಲ್ಲಿ ಇದ್ದದ್ದೇ ಯೂಸ್ ಮಾಡಿ ನಾನು ಈ ಪೋರ್ಕ್ ಬಾಪಾತ್ ರೆಸಿಪಿಯನ್ನು ಮಾಡಿ. ಈ ರೆಸಿಪಿ ನಾನು ಹೇಳಿದ ಹಾಗೆ ನನ್ನದೇ ರೆಸಿಪಿ, ನಾನು ಕ್ರಿಯೇಟ್ ಮಾಡಿದಂಥ ರೆಸಿಪಿ. ಇದು ಎಲ್ಲಿ ಹೋದರೂ ನಿಮಗೆ ಸಿಗೋಕ್ಕಿಲ್ಲ. ಮುಂಚೆ ಹೇಳಿದ ಹಾಗೆ ಇದನ್ನು ನೀವು ಬ್ರೆಡ್, ದೋಸೆ ಅಥವಾ ಅನ್ನ ಯಾವುದರೊಂದಿಗೆ ಇದನ್ನು ತಿನ್ಬೋದು. ಅಷ್ಟರ ತನಕ ಇನ್ನು ಮುಂದೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ಬರ್ತಾ ಇದ್ದೇನೆ. ಅಲ್ಲಿ ತನಕ ಕಾಯ್ತಾ ಇರಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇದು ನನ್ನದು 2ನೇ ವೀಡಿಯೋ. ಇದು ನಂದು ನಾನೇ ಕ್ರಿಯೇಟ್ ಮಾಡಿದಂಥ ರೆಸಿಪಿ. ಅಷ್ಟರ ತನಕ ನನಗೆ ನಿಮ್ಮ ಸಪೋರ್ಟ್ ಅಗತ್ಯವಾದದ್ದು. ಮತ್ತು ನಾನು ಇನ್ನು ಮುಂದೆ ಬರ್ತಾ ಇದ್ದೇನೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ನಮಸ್ಕಾರ.